ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕನ್ನಡ. ಆ ಇವತ್ತಿನ ಬ್ಲಾಗ್ ಒಳಗೆ ಇದು ಟಾಪಿಕ್ ಏನಪ್ಪಾ ಅಂತಂದ್ರೆ, ಈ ಒಂದು ಸೌತಿಕಾಯಿ ಡೈಲಿ ತಿನ್ನೋದ್ರಿಂದ ಏನಾಕೈತಿ ಸೊ ಅದ್ರದ ಒಂದು ಬ್ಲಾಗ್ ಮಾಡ್ಬೇಕು ಮಾಡೀನಿ. ಆ ಈ ಒಂದು ಡೈಲಿ ಒಂದು ಸೌತಿಕಾಯಿ ತಿನ್ನೋದ್ರಿಂದ ನಮ್ದು ಬಾಡಿ ಫ್ಯಾಟ್ ಅನ್ನು ಕಡಿಮೆ ಮಾಡ್ಕೋಬಹುದು, ಕರಗಿಸ್ಬೋದು. ಬಾಡಿ ಫ್ಯಾಟ್ ಅನ್ನ ನಾವು ಕರಗಿಸ್ಬೋದು. ಹಿಂಗಾಗಿ ಈ ಒಂದು ಡೈಲಿ ಸೌತೆಕಾಯಿ ತಿಂದ್ಬಿಟ್ರೆ ಇಂದ ಬಾಡಿ ಒಳಗಿದ್ದಂತ ಬೊಜ್ಜೆಲ್ಲ ಕರಿ ಹೋಗುತ್ತೆ. ಹೇಗಂತೀರಾ? ನೀವು ಟ್ರೈ ಮಾಡಿ ನೋಡಿ. ಏನೇನಂತಂದ್ರು ಒಂದ್ ವಾರ ತಿಂದು ನೋಡ್ರಿ. ಫಸ್ಟ್ ನಿಮ್ದು ವೇಟ್ ಚೆಕ್ ಮಾಡ್ಕೊಂಡು ಆಮೇಲೆ ಒಂದ್ ವಾರ ಕಂಟಿನ್ಯೂ ದಿನ ಒಂದೊಂದು ತಿನ್ಕೊಂಡು ಬರ್ರಿ, ನಿಮ್ ಬಾಡಿ ಒಳಗೆ ಚೇಂಜಸ್ ಕಾಣಕ್ ಚಲೋ. ನಾನು ಅದನ್ನ ಟ್ರೈ ಮಾಡತ್ತೀನಿ. ಆಕ್ಚುಲಿ ಇದು ನಾವೇನು ಜಿಮ್ ಮಾಡ್ತೀವಲ್ಲ, ಜಿಮ್ ಮಾಡೋರ ಪ್ರತಿಯೊಬ್ಬರು ಸಲಾಡ್ ಅನ್ನ ಯೂಸ್ ಮಾಡ್ಬೇಕು. ಸಲಾಡ್ ಗಜರಿ ಆಗಿರ್ಬೋದು, ಆಮೇಲೆ ಸೌತೆಕಾಯಿ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ ವೆಜ್ ವೆಜಿಟೇಬಲ್ಸ್ ಏನ್ ತಿನ್ನೋದ್ರಿಂದ ನಮ್ದು ಬಾಡಿ ಸ್ವಲ್ಪ ಆರಾಮ್ ಫಿಟ್ ಆಗಿ ಇಟ್ಕೋಬಹುದು. ಮತ್ತೆ ಏನಾಕೈತಿ, ಬೊಜ್ಜರ ಕರಗಿಸ್ಬೋದು. ಈ ಡೈಲಿ ಸೌತೆಕಾಯಿ ತಿನ್ನೋದ್ರಿಂದ ಹಾಗೆ ಆಕೈತಿ, ಪಕ್ಕ ಆಕತಿ. ನಾನಂತರೂ ಟ್ರೈ ಮಾಡ್ತೇನೆ ಅಂತ ನಾನು ಮಾಡತ್ತೀನಿ ಆಲ್ರೆಡಿ. ಆಕ್ಚುಲಿ ನಾ ಅನುಭವ ಫಸ್ಟ್ ನಾನು ಹೋಗ್ತಿದ್ದೆಲ್ಲ, ಅವಾಗ ನಾನು ಡೈಲಿ ಒಂದು ಸೌತೆಕಾಯಿ ತಿಂತಿದ್ದೆ. ತಿನ್ನುವಾಗ ನನ್ನ ಬಾಡಿ ಫ್ಯಾಟ್ನೆಸ್ ಎಲ್ಲ ಕರಿಬೇಕು. ಇದು ಹೊಟ್ಟಿ ಒಳಗಿದ್ದಂತ ಎಲ್ಲಾ ಕೆಟ್ಟ ಎಲ್ಲ ಅದೇನ್ ಮಾಡುತ್ತೆ, ಗ್ರೈಂಡರ್ ಮಾಡಿ ಪೂರ ಹೊರ ಆಗ್ತೈತಿ. ಈ ತರ ಒಂದು ಬೊಜ್ಜನ್ನ ಕರಗಿಸ್ತದೆ. ಡೈಲಿ ಒಂದು ಸೌತೆಕಾಯಿ ತಿನ್ನಕ ಟ್ರೈ ಮಾಡ್ರಿ, ಹಾಗೆ ಆಗುತ್ತೆ. ನಾನು ತಿಂತೇನೆ. ಸೊ ನೀವು ಇದನ್ನ ಯಾವ ತರ ಯೂಸ್ ಮಾಡ್ಕೋಬಹುದು. ಕಟ್ ಮಾಡಿದ್ರು ತಿನ್ಬೋದು, ಇಲ್ಲ ಇದನ್ನ ಸಲಾಡ್ ಒಳಗ ಸಣ್ಣ ಕಟ್ ಮಾಡಿ ತಿನ್ಬೋದು, ಉಪ್ಪು ಹಚ್ಕೊಂಡ್ ತಿನ್ಬೋದು. ಯಾವ ತರ ನಿಮಗೆ ಯಾವ ತರ ಒಂದು ಊಟ ಮಾಡೋ ಮುಂದೆ ತಿನ್ಬೋದು, ಮುಂಜಾನೆ ಆದ್ರೂ ತಿನ್ಬೋದು, ಇಲ್ಲ ರಾತ್ರಿ ತಿನ್ಬೋದು. ಬಟ್ ಒಂದು ಸೌತಿಕಾಯಿ ನೀವು ದಿನ ತಿನ್ಕೊಂತ ಬರ್ರಿ. ಇದ್ರದ ಪಕ್ಕ ಐತಲ್ಲ, ಇದ್ರದ್ದು ಪಕ್ಕ ರಿಸಲ್ಟ್ ಐತಿ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು, ಸೌತಿಕಾಯಿಂದ ಏನೇನ್ ಬೆನಿಫಿಟ್ ಸಿಗುತ್ತೆ ಅಂತ. ನೀವು ಗೂಗಲ್ ಹೊಡೆದ್ರೆ ಸಾಕು, ಅದರೊಳಗೆ ತೋರಿಸುತ್ತೆ. ಇದು ಆಕ್ಚುಲಿ ನಾವಂತೂ ತಿಂತೇನೆ, ನಮಗೆ ಬೇಕಾಯ್ತು. ಇದು ನಾವು ವರ್ಕೌಟ್ ಮಾಡೋರಿಗೆ ಸ್ಪೆಷಲ್ ಆದಂತಾರೆ. ವರ್ಕೌಟ್ ಮಾಡೋ ಪ್ರತಿಯೊಬ್ಬರು ಈ ಒಂದು ಸೌತೆಕಾಯಿನ ವೆಜಿಟೇಬಲ್ಸ್ ಅನ್ನ ತಿನ್ಕೊಂತ ಬರ, ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಕತಿ. ಆಮೇಲೆ ನಮ್ದು ಸ್ಕಿನ್ಸ್ ಎಲ್ಲ ಬ್ರೈಟ್ನೆಸ್ ಎಲ್ಲ ಬರ್ತಾವ. ಸೊ ಇದ ತರ ಮಾಡ್ಬೇಕು. ನಾನು ಅದನ್ನೇ ಮಾಡ್ತಾ ಇರೋದು ಡೈಲಿ. ಇವಾಗ ತಿನ್ಬೇಕು ಅನ್ಸತೈತಿ. ಆಕ್ಚುಲಿ ನಾ ಬೆಳಗ್ಗೆ ತಿನ್ಬೇಕು ಅನ್ಕೊಂಡೆ, ಬೇರೆ ಇಡ್ಲಿ ಅದು ನಾಷ್ಟ ಮಾಡ್ಬಿಟ್ಟೆ. ಹಿಂಗಾಗಿ ನಾನು ತಿಂದಿಲ್ಲ. ಇವಾಗ ಏನಾಗ್ತೈತಿ, ತಿನ್ಬೇಕು ಅನ್ಸೈತಿ, ಖಾಲಿ ಕುಂತೇನೆ, ಒಂದು ಪೂರ ಸೌತೆಗೆ ಅಂತಾನೆ ತಿನ್ಬೋದು. ಭಾಳ ಚಲೋ. ಇದನ್ನ ಹಿಂಗ ತಿಂದ್ರೆ ಭಾಳ ಚಲೋ. ಇದನ್ನ ಇಲ್ಲ ಅಂತಂದ್ರ ಇದು ಪೂರ ಮ್ಯಾಗಿನ ಸಿಪ್ಪೆ ತೆಗೆದು ತಿಂತಾರ ಕೆಲವ. ಅವ್ರಿಗಿಂತ ಹಿಂಗ ತಿನ್ನೋದು ಭಾಳ ಚಲೋ. ಏನ ನೀವು ಕೆಲಸ ಮಾಡ್ಕೊಂತ ಆದ್ರೂ ತಿನ್ಬೋದು, ಏನ ಮಾತಾಡ್ಕೊಂತ ತುಂಬ ಹ್ಯಾಬಿಟ್ ಇರ್ಬೋದು. ಅದಕ್ಕಂತ ನೀವು ಟೈಮ್ ಕುಂತ ಏನ್ ಮಾಡ್ಬೇಕು, ನೀವು ಯಾವಾಗ ಬೇಕಾದ್ರೂ ತಿನ್ಬೋದು. ತಿಂದು ಒಳ್ಳೆ ಸೌತಿಕಾಯಿ ತಿಂದ ಭಾಳ ಬೆನಿಫಿಟ್ಸ್ ಐತಿ. ನಮ್ದು ಆರೋಗ್ಯ ಹೆಲ್ತ್ ಭಾಳ ಚಲೋ ಇರ್ತೈತಿ, ಫಿಟ್ ಆಗಿರ್ತೈತಿ. ಮತ್ತೆ ಉತ್ತರ ಕರ್ನಾಟಕ ಮಂದಿ ಅಂತೂ ಬೇಕೇ ಸೌತಿಕಾಯಿ ಬೇಕಾ. ನಾವು ರೊಟ್ಟಿ ಚಪಾತಿ ಅದು ಮಾಡ್ತಾರಲ್ಲ, ರೊಟ್ಟಿ ಚಪಾತಿ, ಚಿಕನ್ ಗ್ರೇವಿ ಆಗಿರ್ಬೋದು, ಮಟನ್ ಗ್ರೇವಿ ಆಗಿರ್ಬೋದು, ಪ್ರತಿಯೊಂದ್ರಾಗೂ ಇದನ್ನ ನಾವು ಯೂಸ್ ಮಾಡ್ಕೊಂಡು ತಿಂತೇವೆ. ನೀವು ತಿನ್ನಕರಿ, ಇದರಿಂದ ನಮ್ದು ಫ್ಯಾಟ್ ಅನ್ನ ಕರಗುತ್ತೆ. ಅದಕ್ಕೆ ವರ್ಕೌಟ್ ಮಾಡ್ಕೊಂತ ತಿನ್ಕೊಂತ ಸಡನ್ ಆಗಿ ಆಟೋಮೆಟಿಕ್ ನಿಮ್ದು ಒಂದು ವಾರ ನಿಮ್ದು ರಿಸಲ್ಟ್ ಬರುತ್ತೆ. ಏನೇನಾಗೈತಿ ಎಲ್ಲ ಚೇಂಜ್ ನಿಮ್ಗೆ ಗೊತ್ತಾಗೈತಿ. ಗಾಯ್ಸ್, ಇಷ್ಟೇ ಇತ್ತು ಈ ಒಂದು ಸೌತಿಕಾಯಿ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡೋದಿತ್ತು. ಥ್ಯಾಂಕ್ ಯು ಗೈಸ್. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.